ನಾವು BK ಮೋಹನ್ ಕುಮಾರ್ ಅಂತೇಳಿ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತೆ ಈ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ವಿ. ಈ ಒಂದು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ VIP ಪಾರ್ಟಿ 2011ರಲ್ಲಿ ಮೊದಲನೇದಾಗಿ ಬಿಹಾರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುಖೇಶ್ ಸೈನಿ ಅವರು ಈ ಒಂದು ಪಾರ್ಟಿನ ಹುಟ್ಟಾಕಿದ್ದು, ಅವರೇ ಫೌಂಡರ್ ಈ ಪಾರ್ಟಿಗೆ. ಇವತ್ತು ನಾವು ಯಾವ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ, ನಮ್ಮ ಹಿಂದುಳಿದ ವರ್ಗದವ್ರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಅದೆಲ್ಲ ಕಟ್ಕೊಂಡು ನಾವೊಂದು ಪಕ್ಷವನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಈಗಾಗಲೇ ಬಿಹಾರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ 4 ಜನ MLAಗಳು ಆಯ್ಕೆಯಾಗಿ ಬಂದು ಒಬ್ರು ಮಿನಿಸ್ಟರ್ ಸಹ ಆಗಿದ್ರು. ಈ ಒಂದು ಮುಂದಿನ ಎಲೆಕ್ಷನ್ ಅಲ್ಲಿ ಡಿಸೆಂಬರ್ ಅಲ್ಲಿ ಬರುವಂತ ಉತ್ತರ ಪ್ರದೇಶಲ್ಲಿ ನಾವು ಸಮಾಜವಾದಿ ಪಾರ್ಟಿ ಜೊತೆ ಅಲ್ಲಿ ಸೇರ್ಕೊಂಡಿದೀವಿ. ಅಲ್ಲಿ ನಮ್ಗೆ 24 ಟಿಕೆಟ್ ಭರವಸೆ ಕೊಟ್ಟಿದ್ದಾರೆ. 2 MLC, 1 ರಾಜ್ಯಸಭಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಮ ಜನಸಂಖ್ಯೆ 1,10,00,000 ಇದೆ UPಯಲ್ಲಿ. ಹಾಗಾಗಿ ನಾವಲ್ಲಿ 24 ಸೀಟ್ ತಗೊಂಡು ನಾವಲ್ಲಿ ಆಯ್ಕೆ ಆಗ್ಲಿಕ್ಕೆಲ್ಲ ತಯಾರು ಮಾಡ್ತಾ ಇದೀವಿ. ಮತ್ತೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಾಳೆ ಇದರ ಒಂದು ಯುಗಾರಂಭ ಸಮಾರಂಭ ಮಾಡ್ತಾ ಇದೀವಿ 7ನೇ ತಾರೀಕು ಅಶೋಕ ಹೋಟ್ಲಲ್ಲಿ. ಈಗ ಅಲ್ಲಿ ಈ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಸಹ ನಾವೊಂದು 20-25 ಜನ MLAಗಳು ಆರಿಸ್ಬಂದು ನಮ್ಮ ಇಡೀ ಈ ಒಂದು ಮೀನುಗಾರಿಕೆ ಮತ್ತೆ ಒಂದು ಹಿಂದುಳಿದ ವರ್ಗಗಳವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಇದ್ದೀವಿ ನಾವು. ಇದರಲ್ಲಿ 22ರಿಂದ ಬರೀ ಮೀನುಗಾರರೇ 22 ಕೋಟಿ ಇದೀವಿ ನಾವು. ಅದ್ರ ಜೊತೆಯಲ್ಲಿ ಹಿಂದುಳಿದವರು ಸೇರ್ಕೊಂಡ್ರೆ ಎಲ್ಲಾ ಜಾತಿಗಳು ಸೇರಿ ನಮ್ಗೆ 195 ಜಾತಿಗಳು ಶಕ್ತಿ ನೀಡ್ತಾ ಇದ್ದಾವೆ. ಅದ್ರ ಮಠಾಧೀಶರು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾಳೆ 7ನೇ ತಾರೀಕು ಬಂದು ಎಲ್ಲರೂ ನಮ್ಗೆ ಆಶೀರ್ವಾದನೂ ಮಾಡ್ತಾ ಇದ್ದಾರೆ. ನಮ್ ಜೊತೆ ನಿಲ್ತೀವಿ, ಇಷ್ಟು ವರ್ಷ ನಾವು ದೊಡ್ಡವರು ಹಿಂದೆ ಅಂತ ಹೋಗಿ ನಮ್ಗೆ ಆಗಿರೋ ಅನ್ಯಾಯ ಸಾಕು, ಯಾರಿಂದನೂ ನಮ್ಗೆ ಒಳ್ಳೇದಾಗಿಲ್ಲ ಅಂತೇಳಿ ಇವತ್ತು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ನೋಡಿ, ಸಿದ್ದರಾಮಣ್ಣವರು ಅತಿ ಹಿಂದುಳಿದ ವರ್ಗ ಹಿಂದ್ ಅಂತ ಹೇಳ್ಕೊಂಡು 2 ಸತಿ MLA ಆದ್ರು. MLA ಆಗಿ ಮತ್ತೆ ಅವರು 2 ಸತಿ CM ಆದ್ರು. CM ಆಗಿ 8 ವರ್ಷ ಅವ್ರು ಕಳೆದ್ರು. ಆದ್ರೆ ಅವ್ರು ಇವತ್ತು ಎಲ್ಲ ಪ್ರಾಧಿಕಾರಗಳು, ನಿಗಮಗಳು ಎಲ್ಲ ಹಿಂದುಳಿದ ಜಾತಿಗಳಿಗೆ ಮಾಡ್ಬೇಕಾಯ್ತು. ಇವತ್ತು ಅವನ್ನೆಲ್ಲ ಕೆಲಸ ಪೆಂಡಿಂಗ್ ಇಟ್ಟು ಹೋಗ್ಬಿಟ್ರು ಇಳ್ದವರು. ಮುಂದೆ ನಮ್ಗೆ ಯಾರು ಸ್ವಾಮಿ ದಿಕ್ಕು? ಆದ ಕಾರಣ ನಾವು ನಮ್ಮ ಓಟ್ ನಮ್ಗೆ ಹಾಕೊಂಡು ನಾವು ರಾಜಕೀಯವಾಗಿ ಮುಂದೆ ಬಂದು ನಮ್ಮೆಲ್ಲ ಜಾತಿಗಳು ಒಗ್ಗಟ್ಟಾಗಿದ್ದು ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅಂತೇಳಿ ಈ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂತ ನಾವು ಕಟ್ಕೊಂತ ಇದೀವಿ. ನಾಳೆ ಅದರ 7ನೇ ತಾರೀಕು ಉದ್ಘಾಟನೆ ಇದೆ ಸ್ವಾಮಿ.